ಕೇಳ್ಕೊಂಡು ಹೋಗುವಂಥ ಗುಲಾಮಗಿರಿ ಸ್ವಂತ ವಿಚಾರ ಇಲ್ಲೇ ಇಲ್ಲ. ನಾವು ಶಕ್ತಿ ಆಗಬೇಕು, ನಾವು ಒಗ್ಗಟ್ಟು ಆಗಬೇಕು ಅನ್ನೋದು ಇಲ್ಲೇ ಇಲ್ಲ ಎಲ್ಲರೂ ಅನ್ನೋಂಥ ಮಾತನ್ನು ನಮ್ಮ ಕೋಟಿಗಾನಹಳ್ಳಿ ರಾಮಯ್ಯನವರು ಹೇಳ್ತಾ ಇದ್ದಾರೆ. ಭಾಳ ಅದ್ಭುತವಾದ ಮಾತಿದು. ಹೀಗಾಗಿ ದಲಿತ ಶಕ್ತಿ ಇಲ್ಲವಾಗಿದೆ. ಹೀಗಾಗಿ ದಲಿತ ಶಕ್ತಿನೂ ಇಲ್ಲ, ರೈತ ಶಕ್ತಿನೂ ಇಲ್ಲ, ಮತ್ತೊಂದು ಶಕ್ತಿನೂ ಇಲ್ಲ. ಏನೋ ಒಂದಿಷ್ಟು ಇತ್ತೀಚೆಗೆ ಅಲ್ಲಷ್ಟು ಇಲ್ಲಷ್ಟು ಇನ್ನು ಪ್ರೊಫೆಸರ್ ನಂಜುಂಡ ಸ್ವಾಮಿಗಳು, ಬಾಬಾ ಗೌಡ ಅಂತವ್ರು ಹೋದ್ಮೇಲೆ ಇತ್ತೀಚೆಗೆ ನಾವು ಶಶಿಕಾಂತ್ ಗುರೂಜಿ, ಅದೇ ಕಾಲಕ್ಕೆ ಚೂನಯ್ಯ, ಅದೇ ಕಾಲಕ್ಕೆ ಕೆಳಗೆ ದಕ್ಷಿಣ ಕರ್ನಾಟಕದ ಒಂದಿಷ್ಟು ಜನ ಇದ್ದಾರೆ. ಅವರ ಕೊಡ್ಕೊಂಡೇನೋ ಒಂದಿಷ್ಟು ನಾಯಕರಪ್ಪ ಅಂತ ಅನ್ನಿಸ್ತಾರೆ. ಬಟ್ ಅಲ್ಲೂ ಒಗ್ಗಟ್ಟಿಲ್ಲ ಅನ್ನೋದನ್ನು ಈ ರಾಮಯ್ಯನವರ ಮಾತಿನ ನೆಲೆಗಟ್ಟಿನಲ್ಲಿ ನಾವು ಈ ನಿರ್ಧಾರಕ್ಕೆ ಬರಬೇಕಾಗಿದೆ. ಮತ್ತು ನಮಗೆ ಅನುಭವಕ್ಕೂ ಬರಲಿಕ್ಕತ್ತದ್ರಿ. ನಮ್ಮಲ್ಲಿ ಹೊಂದಾಣಿಕೆನೇ ಇಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂದ್ರೆ ರಾಜಕೀಯ ಪಕ್ಷಗಳನ್ನು ಒಡೆದ ಬಿಡ್ತಾರೆ. ಅದಕ್ಕೆ ಇದು ಒಡೆಯಲಾರ್ದಂಗೆ ಗಟ್ಟಿ ಆಗೋದು ಯಾವಾಗ ಅನ್ನೋದು ಈಗ ಇರುತ್ತಿರುವಂಥ ಮೂಲಭೂತ ಪ್ರಶ್ನೆ. ಬುದ್ಧ, ಬಸವ, ಅಂಬೇಡ್ಕರ್ ಹೆಸರು ಹಿಡ್ಕೊಂಡು ಅಡ್ಡಾಡೋದು ಜನ ಸಾಕಟ್ಟಿದ್ದಾರೆ. ಆದರೆ ಅದೆಲ್ಲಕ್ಕಿಂತ ಮುಖ್ಯ ಬೇಕಾಗಿದ್ದು ಜನಸಾಮಾನ್ಯ ದಲಿತರನ್ನೆಲ್ಲ ಎಬ್ಬಿಸುವಂಥದ್ದು. ಅವ್ರಿಗೆ ನೀವು ಸ್ವಂತ ನಿಲ್ಲರಪ್ಪ, ನಿಮ್ಮಲ್ಲಿ ಒಂದು ವ್ಯಕ್ತಿತ್ವ ಬೆಳೆಸ್ಕೊಳ್ರಪ್ಪ ಅನ್ನುವಂಥದ್ದು. ಯಾಕಂದರೆ ಪಾಪ ಕೆಲವೇ ಕೆಲವು ಜನರ ಕೈಯಲ್ಲಿ ಒಂದು ದುಡ್ಡು ಸಿಕ್ಕದು. ದಲಿತರು ಇಲ್ಲಂತಲ್ಲ, ದಲಿತರಲ್ಲೇ ಹಿಂದುಳಿದವರಲ್ಲ ಒಂದಿಷ್ಟು ದುಡ್ಡು ಆಗ್ಯದ. ಆದರೆ ಅವರು ತಾವು ಬೆಳೆದಕ್ಕೆ ತಮ್ಮ ಕುಟುಂಬ ಬೆಳೆದಕ್ಕೆ ಉಪಯೋಗ ಮಾಡ್ತಾರೆ ವಿನಃ ಇಡೀ ಒಟ್ಟು ಸಮುದಾಯವನ್ನು ಮೇಲೆ ತೊಗೊಳ್ಳಿಕ್ಕೆ ಪ್ರಯತ್ನ ಮಾಡೋದಿಲ್ಲ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಮತ್ತು ಇವೇನು ಚಳವಳಿಯಿಂದ ಮಾಡೋದು, ಗುಂಪು ಕಟ್ಕೊಳ್ಳೋದು ಮಾಡೋದು ಏನಪ್ಪ ಅಂದರೆ ಆಫೀಸ್ ಅಡ್ಡಾಡೋದು, ಹಪ್ತ ವಸೂಲಿ ಮಾಡೋದು ಮಾಡಿಕೊಂಡು ಅವತ್ತಿನ ತಮ್ಮ ಹೊಟ್ಟೆ ಉಪಯೋಗ ಮಾಡ್ಕೊಂಡು ಹೋಗುವಂಥ ಒಂದು ಬಹಳಷ್ಟು ಜನ ಇಲ್ಲಿದ್ದಾರೆ ಅನ್ನುವಂಥ ಮಾತನ್ನು ಸಹಿತ ಇಲ್ಲೇ ನಮ್ಮ ಏನಪ್ಪ ಅಂದರೆ ಕೋಟಿಗಾನಹಳ್ಳಿ ರಾಮಯ್ಯನವ್ರು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಅವ್ರು ಹೇಳೋದ್ರಲ್ಲಿ ಭಾಳ ಮಹತ್ವದ. 70ರ ದಶಕದಲ್ಲಿ ನಮ್ಮಲ್ಲಿ ಒಗ್ಗಟ್ಟಿತ್ತು, ನಾವು ಏನಾದರೂ ಮಾಡಲಿಕ್ಕೆ ಸಾಧ್ಯ ಇತ್ತು ಅಂತ ಇದ್ದೀವಿ. ನಾಯಕರು ಇದ್ದರು, ಕಾರ್ಯಕರ್ತರು ಇದ್ದರು. ಆದರೆ ಇವತ್ತೇನಾಗಿದೆ ಅಂದರೆ ಕಾರ್ಯಕರ್ತರು ನಾಯಕರಾಗಿಬಿಟ್ಟಿದ್ದಾರೆ. ಅದೇ ಕಾಲಕ್ಕೆ ಈ ಪೊಲಿಟಿಕಲ್ ಪಾರ್ಟಿಗಳಿದ್ದಾವಲ್ಲ, ರಾಜಕೀಯ ಪಕ್ಷಗಳಿಗೆ ಗುಲಾಮರಾಗಿದ್ದಾರೆ. ಅಕ್ಷರಶಃ ಸತ್ಯದು. ಎಲ್ಲರೂ ಕೇವಲ ದಲಿತ ಇವರಲ್ಲ, ಕಾರ್ಯಕರ್ತರಲ್ಲ, ರೈತ ಕಾರ್ಯಕರ್ತರು ಭಾಳ ಜನ ಇದ್ದಾರೆ. ಹೀಗಾಗಿ ಈ ಒಂದು ರಾಜಕೀಯ ಪಕ್ಷಗಳು ಯಾರನ್ನೂ ದಾದ ಮಾಡ್ತಾಯಿಲ್ಲ.